ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಫ್ಯಾಮಿಲಿ ಜೊತೆ ಔಟಿಂಗ್ ವ್ಲಾಗ್ ಆಗಿರುತ್ತೆ. ನಮ್ಮ ರಿಲೇಷನ್ ಮನೆಗೆ ಹೋಗಿದ್ವಿ. ಅಲ್ಲಿ ಎಲ್ಲ ಔಟಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಎಲ್ಲ ಹೊರಟಿದ್ವಿ. ನನ್ನ ಮಗ ನೋಡಿ ಅವ್ರ ಅಪ್ಪನ ಜೊತೆ ನನ್ನ ಜೊತೆ ಬರದೆ ಅವ್ರ ಅಪ್ಪನ ಜೊತೆ ಕಾರ್ ಓಡಿಸ್ತೀನಿ ಅಂದ್ಬಿಟ್ಟು ಅಲ್ಲೋಗಿ ಕೂತಿದ್ದಾನೆ. ಅವ್ರ ಅಕ್ಕ ಅಲ್ಲೇ ಕೂತ್ಕೊಂಡು ಅವನ್ನ ಆಟ ಆಡಿಸ್ತಿದ್ದಾಳೆ. ಅವನಿಗೆ ಫುಲ್ ಖುಷಿಯಲ್ಲಿ ಮುಂದೆ ಕೂತ್ಕೊಳ್ಳೋದು ಅಂದರೆ. ಅಕ್ಕ ತಮ್ಮ ಇಬ್ಬರು ಫುಲ್ಲು ಮಾತಾಡಿಕೊಂಡು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಬರ್ತಾಯಿದ್ರು. ಆಮೇಲೆ ಅವನು ಅವ್ರ ಅಪ್ಪನ ಹತ್ರ ಇದ್ದು ಓಡ್ಸೋಕ್ಕಾಗಲ್ಲ ಗಾಡಿ ಅಂದ್ಬಿಟ್ಟು ಹಿಂದೆ ಬಂದುಬಿಟ್ಟ. ಇಲ್ಲಿ ಇನ್ನೂ ನಮ್ಮ ಭಾವ ಎಲ್ಲ ಬರಬೇಕಿತ್ತು ಅಂತ ವೆಯ್ಟ್ ಮಾಡ್ತಾಯಿದ್ವಿ. ನಾವಿವಾಗ ಟಿಬೇಟಿಯನ್ಸ್ ಅವರ ಸ್ಥಳಕ್ಕೆ ಹೋಗ್ತಿದ್ವಿ. ಟಿಬೇಟಿಯನ್ಸ್ ಕ್ಯಾಂಪ್ ಅಂತ ಅಂದರು. ಅದನ್ನು ನೋಡ್ಕೊಬರೋಣ ಅಂತ ಹೊರಟಿದ್ವಿ. ಇನ್ನೂ ಇಬ್ಬರು ಬರಬೇಕಿತ್ತು ಅಂತ ಇಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಹಾಗೆ ಅಲ್ಲೇ ಕುತ್ಕೊಂಡು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಫ್ಯಾಮಿಲಿ ಎಲ್ಲ ಕೂತಿದ್ವಲ್ಲ, ಹಾಗೆ ವೀಡಿಯೋಸ್ ತೊಗೊಂಡು ನೋಡಿ ಎಲ್ಲ ಮಕ್ಕಳು ಅಲ್ಲಿ ಹಳ್ಳಿ ವೆದರಲ್ಲೂ ಆಟ ಆಡ್ಕೊಂಡು ಕೂತಿದ್ದಾರೆ. ನಮ್ಮ ಶ್ರೇಯಾನಂತೂ ಅವ್ರ ಅತ್ತೆ ಹತ್ರ ಹೋಗ್ಬಿಟ್ಟು ಅವರೆಲ್ಲ ರೇಗಿಸ್ತಾಯಿದ್ರು, ಹಾಯ್ ಫ್ರೆಂಡ್ಸ್ ಅಂತ. ಬ್ಲಾಗ್ ಮಾಡೋದು ಯೂಟ್ಯೂಬ್ ಚಾನಲ್ ಇರೋದ್ರಿಂದ ಬ್ಲಾಗ್ಸ್ ಮಾಡ್ತೀನಿ ಅಂತ ರೇಗಿಸ್ತಾ ಕೂತಿದ್ರು. ಹಾಗೆ ಎಲ್ಲ ಕೂತ್ಕೊಂಡು ಒಂದು ಫೋಟೋಸು ವೀಡಿಯೋಸ್, ಅವ್ರು ಇನ್ನೂ ಯಾರೂ ಬಂದಿರಲಿಲ್ಲ. ಫೋಟೋಸ್ ವೀಡಿಯೋಸ್ ತೆಗೆಯೋಣ ಅಂದ್ಬಿಟ್ಟು ಎಲ್ಲ ಕೂತ್ಕೊತಿದ್ವಿ. ನನ್ನ ಕ್ಯಾಮ್ರಾ ವೀಡಿಯೋ ನಮ್ಮ ಅಕ್ಕನ ಮಗಳು ಗಗನ ಅಂತ ಮಾಡಿದ್ಲು. ಅದಕ್ಕೆ ಸ್ವಲ್ಪ ಎಲ್ಲ ಶೇಕ್ ಆಗಿಬಿಟ್ಟಿದೆ ವೀಡಿಯೋಸ್ ಎಲ್ಲ. ಅವಳಿಗೆ ಕೊಟ್ಟಿದ್ದೆ ವೀಡಿಯೋಸ್ ಮಾಡು ಅಂತ. ಟಿಬೇಟಿಯನ್ಸ್ ಇವಳೆ ಗಗನ, ನೋಡಿರ್ತೀರಾ ನನ್ನ ಹಳೆ ಬ್ಲಾಗಲ್ಲಿ. ಅವ್ರ ಬೈಕ್ ಪಾರ್ಕ್ ಮಾಡೋದನ್ನೇ ನೋಡ್ತಾ ಇಮಿಟೇಟ್ ಮಾಡ್ತಾ ಇದ್ಲು ಗಗನ. ಇದು ಫಸ್ಟ್ ಟಿಬೇಟಿಯನ್ಸ್ ಅವ್ರದ್ದು ಜಾಗ. ನಾನು ಇದೆಲ್ಲ ನೋಡಿರಲಿಲ್ಲ. ಟಿಬೇಟಿಯನ್ಸ್ ಕ್ಯಾಂಪ್ ಅಂತ ಇದು ಅವ್ರದ್ದು ಸ್ಕೂಲು. ಒಂದೇ ಎಲ್ಲ ಫೋಟೋಸ್ ಎಲ್ಲ ತೊಗೊತಾಯಿದ್ರು, ನೋಡೋಕ್ಕೆ ಚೆನ್ನಾಗಿದೆ ಅಲ್ಲ ಅದು ಅಂದ್ಬಿಟ್ಟು. ನಮ್ಮ ಭಾವ ಅವ್ರ ಮಗಳದ್ದು ಫೋಟೋಸ್ ಎಲ್ಲ ತೆಗಿತಿದ್ರು. ಗಗನಿಂಗೆ ಮಕ್ಳನ್ನ ಎತ್ಕೊಳ್ಳೋದು ಅಂದರೆ ಫುಲ್ ಖುಷಿ. ಮನುಷ್ಯನ ಎತ್ಕೊತಿರ್ತಾಳೆ, ಇಲ್ಲ ಶ್ರೇಯನ್ನ ಎತ್ಕೊತಿರ್ತಾರೆ. ಇವಳು ಮಲಗಿದ್ರೆ ಅವನು, ಅವ್ನು ಮಲಗಿದ್ರೆ ಇವಳು ಅಂತ ಇಬ್ಬರಲ್ಲೊಬ್ರನ್ನ ಎತ್ಕೊಂಡೇ ಇರಬೇಕು ಅಂತಾಳೆ ಗಗನ ಅಂತೂ. ಅವಳಿಗೆ ಮಕ್ಕಳು ಅಂದರೆ ತುಂಬಾ ಇಷ್ಟ. ಇದು ಅವ್ರ ಸ್ಕೂಲು, ಹಾಸ್ಟೆಲ್ಲು ಟಿಬೇಟಿಯನ್ಸ್ ಅವ್ರದ್ದು. ನಮ್ಮ ಶಿರೀಷ ಗಿಡ ಕಿತ್ತಾಕೋದ್ರಲ್ಲಿ ಫೇಮಸ್ಸು. ಆಮೇಲೆ ಬೈದ್ಬಿಟ್ಟು ಕರೆದೀಪ ಬೇಡ ಅವ್ರ ಗಿಡ ಎಲ್ಲ ಕಿತ್ತಾಕ್ಬಾರ್ದು ಅಂತ. ಇದು ಒಂದು ದೇವಸ್ಥಾನ ಅನಿಸುತ್ತೆ ಒಳಗಡೆ ಇರೋದು. ಓಪನ್ ಇರಲಿಲ್ಲ ನಾವು ಹೋಗಿರೋ ಟೈಮಲ್ಲಿ. ನಾವು ಬರೀ ಅವ್ರ ಕ್ಲಾಸ್ ರೂಮ್ಸ್ನ ಮಾತ್ರ ನೋಡ್ಕೊಂಡ್ಬಂದ್ವಿ. ಹಂಗೆ ಇಲ್ಲಿ ದೇವಸ್ಥಾನದ ಹತ್ರ ನಾವು ಪಾಪುನ ನಡೆಸೋ ವೀಡಿಯೋ ಬೇರೆ ಮಾಡಿದ್ವಿ. ಅವನಿಗೆ ಖುಷಿ ನಡೆಯೋದು ಅಂದರೆ, ಕೈ ಹಿಡ್ಕೊಂಡು ನಡೆಸೋದು ಅಂದರೆ ತುಂಬ ಖುಷಿ ಆಗುತ್ತೆ. ಅದಕ್ಕೆ ಒಂದು ರೀಲ್ಸಿಗೆ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ. ಹ್ಯಾಪಿ ಫೇಸ್.
ಅವರಪ್ಪ ಇದು ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಅಂದ್ಬಿಟ್ಟು ಫೋಟೋಸ್ ತೆಗಿಯೋ ಒಂದು ಅಂದರು. ಬಟ್ ಅವ್ನಿಗೆ ಹೊಸ ಜಾಗ ಇರೋದ್ರಿಂದ ಅಲ್ಲೇ ತುಂಬ ಅಳು ಬರ್ತಿತ್ತು. ಅವರಪ್ಪ ಎತ್ಕೊಳ್ಬೇಕು ಅಂದ್ಬಿಟ್ಟು ಓಡಿ ಅವ್ರ ಅಪ್ಪನಿಂದನೇ ಬರ್ತಿದ್ದ. ಅದೆಲ್ಲ ನೋಡ್ಕೊಂಡು ಈಗ ಹೊರಟಿದ್ವಿ. ಗಗನ ಅವನಿಗೆ ರೇಗಿಸ್ತಿದ್ದಾಳೆ, ಆಟ ಆಡಿಸ್ಕೊಂಡು ಬರ್ತಿದ್ಲು. ಈ ವಿಡಿಯೋ ಮಾಡಿ ತುಂಬ ದಿನ ಆಯಿತು. ಬಟ್ ಊರಿಂದ ಬಂದು ಹುಷಾರೇ ಇಲ್ಲದೆ, ಊರಿಂದ ಮೈಸೂರಿಗೆ ಬಂದು ಹುಷಾರಿರಲಿಲ್ಲ. ನನಗೆ ಸ್ವಲ್ಪ ಒಂದು 4-5 ದಿನ ಫುಲ್ ಜ್ವರ ಇತ್ತು. ಅದಕ್ಕೆ ವಿಡಿಯೋ ಎಡಿಟಿಂಗು ಕೂಡ ಮಾಡಿರಲಿಲ್ಲ. ಇದು ನೆಕ್ಸ್ಟ್ ಅವ್ರದ್ದು ದೇವಸ್ಥಾನ, ಸೆಕೆಂಡ್ ಪ್ಲೇಸು. ಒಳಗಡೆ ಅದೇನೋ ಪೂಜೆ, ಅವ್ರ ಕಡೆ ಪೂಜೆ ಎಲ್ಲ ನಡೀತಿದೆ. ನಮ್ಮ ಫ್ಯಾಮಿಲಿ ಎಲ್ಲ ಮುಂದೆ ಹೋಗಿ ಆಲ್ರೆಡಿ ಇದೆ. ನಾವು ಅಲ್ಲಿ ಫೋಟೋಸ್ ಎಲ್ಲ ತಕ್ಕೊಂಡು ಹೊರಟಿದ್ವಿ. ಮನೆಯವರೆಲ್ಲ ಅಲ್ಲಿದ್ದಾರೆ ಆಲ್ರೆಡಿ. ಹೊರಗಡೆದು ವ್ಯೂ ಎಲ್ಲ ನೋಡಿಕೊಂಡು ನಿಧಾನಕ್ಕೆ, ಅಲ್ಲೊಳಗಡೆ ಹೆಂಗೂ ಬಿಡಲ್ಲ ಅಂದರು. ಅದಕ್ಕೆ ಸುತ್ತಮುತ್ತದೆಲ್ಲ ವ್ಯೂ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಿಧಾನಕ್ಕೆ ನಾನು ನನ್ನ ಹಸ್ಬೆಂಡ್ ಹೊರಟಿದ್ವಿ. ದೇವಸ್ಥಾನ ಲಕ್ಷ್ಮಿ ಅಕ್ಕನ ಹತ್ರ ಪಾಪು ನೋಡಿ ಬರ್ತಾ ಇದ್ದಾರೆ ಅವರು, ಟಿಬೇಟಿಯನ್ಸ್. ಒಳಗಡೆ ಬಿಡಲ್ಲ ಅಂದರು, ಹೊರಗಡೆನೇ ನಿಂತ್ಕೊಂಡು ನೋಡ್ಬೋದು, ವೀಡಿಯೋಸ್ ತಕ್ಕೋಬೋದು ಅಂತಲೂ ಅಂದರು. ಅದಕ್ಕೆ ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲೇ ನಿಂತ್ಕೊಂಡು ಅವ್ರ ಪೂಜೆ ವಿಧಾನ ಎಲ್ಲ ನೋಡ್ತಾಯಿದ್ರು. ನಾನು ಇದೆಲ್ಲ ನೋಡ್ತಿರೋದು ಫಸ್ಟ್ ಟೈಮು. ತುಂಬ ಜನ ಬರ್ತಾರೆ ನೋಡೋಕ್ಕೆ ಅಂತಲೇ. ನಾವುದಾಗ ನಮ್ಮ ಫ್ಯಾಮಿಲಿಯಲ್ಲಿ ಬೇರೆಯವರೆಲ್ಲ ತುಂಬ ಜನ ಕೂಡ ಬಂದಿದ್ದರು. ಬುದ್ಧ ವಿಗ್ರಹ ಇದೆ ಅಲ್ಲಿ ದೊಡ್ಡದು. ಹಾಗೆ ನಾವು ಒಳಗಡೆ ಬಿಡಲ್ವಲ್ಲ, ಅದಕ್ಕೆ ಫುಲ್ ಹೊರಗಡೆಯಿಂದ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಒಂದು ರೌಂಡ್ಗೆ ಹೊರಟೆ. ಪೇಂಟಿಂಗ್ಸ್ ಎಲ್ಲ ಅವ್ರ ಕಡೆ ಸಖತ್ತಾಗಿ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದರೆ ಆರ್ಟ್ ಎಲ್ಲ. ಅಲ್ಲಿ ಕಾಣಲ್ಲ ಅಂದ್ಬಿಟ್ಟು ನಮ್ಮ ಅತ್ತೆ ಇಲ್ಲಿ ಎಲ್ಲ ಹತ್ರದಿಂದ ನೋಡ್ಬೋದು ಅಂದ್ಬಿಟ್ಟು ಈ ಕಡೆ ವಿಂಡೋಸಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ರು. ನಾನು ಕೂಡ ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಇದು ಎಂಟ್ರೆನ್ಸಲ್ಲಿ ವೀಡಿಯೋಸ್ ಮಾಡ್ಕೊಂಡಿರೋದು. ಅವರು ಅದೇನೋ ಪೂಜೆ ಎಲ್ಲ ಮಾಡಿಬಿಟ್ಟು ಒಂದೊಂದೇ ವಸ್ತುಗಳನ್ನೆಲ್ಲ ತೊಗೊಂಡು ಬಂದು ಹೊರಗಡೆ ಕೊಡ್ತಿದ್ರು. ಅವ್ರ ಪೂಜೆ ಎಲ್ಲ ಮುಗಿದ ಮೇಲೆ ಅವ್ರು ಹೊರಗಡೆ ಬಂದಾಗ ನಮ್ಮ ಫ್ಯಾಮಿಲಿಯೆಲ್ಲ ಅವ್ರ ಜೊತೆ ಒಂದು ಫೋಟೋ ತಗೊಳ್ಳೋಣ ಅಂತ ಕೇಳ್ತಿದ್ರು. ನಾನು ಅದಕ್ಕೆ ಹಂಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ಅವ್ರ ಜೊತೆ ಎಲ್ಲ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ಅವ್ರು ಇವಾಗ ಯಾವುದೋ ಗುರುಗಳು ಬರ್ತಾರೆ ಅಂತ ಕೂಡ ಅಂದರು. ಅದಕ್ಕೆ ಒಳಗಡೆ ಬಿಡಲ್ಲ ಅಂದರು.
ಅವ್ರ ಗುರುಗಳು ಬರೋದಕ್ಕೆ ಮಕ್ಕಳನ್ನೆಲ್ಲ ಕ್ಯೂ ನಿಲ್ಲಿಸ್ಬಿಟ್ಟು ಲೈನಲ್ಲಿ ನಿಲ್ಲಿಸ್ಬಿಟ್ಟು ಅವ್ರಿಗೆ ಸ್ವಾಗತ ಮಾಡ್ತಾರಂತೆ ಅವ್ರ ಕಡೆ. ಅವ್ರ ಗುರುಗಳು ಅದ್ಯಾವುದು ಬೇರೆ ದೇಶದಿಂದ ಬರ್ತಿದ್ದಾರಂತೆ, ಅಲ್ಲ ಅಂತಿದ್ರು. ಅಲ್ಲಿರೋ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳು ಎಷ್ಟು ಕ್ಯೂಟಾಗಿದ್ದಾರೆ ಅಂದರೆ ನಮ್ಮ ಫ್ಯಾಮಿಲಿಗೆಲ್ಲ ಒಂದು ಪಾಪು ತುಂಬಾ ಇಷ್ಟ ಆದ. ಬಟ್ ಅವ್ನು ಯಾವ ಫೋಟೋಸ್ಗೂ ವೀಡಿಯೋಸ್ಗೂ ಬರಲ್ಲ ಅಂತಂದಿದ್ದು. ಫುಲ್ ನಾಚಿಕೆ, ಮುಖ ಮುಚ್ಕೊಂಬಿಡೋದು. ಆ ವೀಡಿಯೋ ಕೂಡ ಇದೆ, ಮುಂದೆ ನೋಡಿ ತೋರಿಸ್ತೀನಿ ಅವನ್ನ. ನಮ್ಮ ವಾರ್ಗಿತಿ ಕೈ ಬೆರಳು ತೋರಿಸ್ತಿದ್ರಲ್ಲಿ ಅವನು ಎಷ್ಟು ಚಿಕ್ಕ ಹುಡುಗ ಇದ್ದಾನೆ ಅಂತ. ಫೋಟೋಸ್ ಹಾಕ್ತೀನಿ ನೋಡಿ, ನನ್ನ ಮಗನ ಜೊತೆ ನಿಂತಿರೋದು ಒಂದೆರಡು. ಅವ್ರ ಅಪ್ಪ ಹಂಗೋ ಅವ್ನು ನಿಲ್ಲಲ್ಲ ಅಂದ್ರೂ ಅವ್ನ ಪಕ್ಕ ನಿಲ್ಲಿಸ್ಬಿಟ್ಟು ಫೋಟೋಸ್ ತೆಗಿ ಅಂತ ತೆಗ್ಸಿದ್ರು ಅವನದು ಪಾಪುದು. ಅವ್ರ ಗುರುಗಳು ಇನ್ನೇನು ಬರ್ತಿದ್ದಾರೆ, ಬಂದರು ಅವ್ರ ಗುರುಗಳು. ಅವ್ರ ಕಡೆ ಗುರುಗಳನ್ನ ಈ ಥರ ಸ್ವಾಗತ ಮಾಡ್ತಾರಂತೆ. ಇತ್ತಾಗ ಬರೋದು ಕಾಣತ್ತೆ. ಮಕ್ಕಳು ಹೊಡಿತಾರಲ್ಲ ಅವರು ಇವಾಗ ಬಂದರು. ನಾವು ಇವಾಗ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಟೆಂಪಲ್ಗೆ ಹೊರಟಿದ್ವಿ. ಇದೊಂದು ಥರ್ಡ್ ಪ್ಲೇಸು ಟಿಬೇಟಿಯನ್ಸ್ ಅವ್ರದ್ದು. ಹೊರಗಡೆ ಒಂದಷ್ಟು ಫೋಟೋಸ್ ತಗೊಂಡು ಇದು ಒಂಥರ ನೋಡೋಕ್ಕೆ ಚೆನ್ನಾಗಿತ್ತು. ಅದಕ್ಕೆ ಎಲ್ಲ ಒಂದು ಫೋಟೋಸ್ ತಗೊಂಡು ಶಿರೀಷ ಅವ್ರ ಚಿಕ್ಕಪ್ಪ ಪಾಪು, ಅವ್ರ ಚಿಕ್ಕಪ್ಪಂಗೆ ಅವಳ ಜೊತೆಯಲ್ಲಿ ಫೋಟೋಸ್ ಬೇಕು ಅಂತಿದ್ರು ನಮ್ಮ ಮನೆಯವರು. ಅದಕ್ಕೆ ಅವಳ ಜೊತೆ ಒಂದಷ್ಟು ಫೋಟೋಸ್ ತೆಗ್ಸಿ ಇದು ಎಂಟ್ರೆನ್ಸ್ ಇದೆ 3ನೇ ದೇವಸ್ಥಾನಕ್ಕೆ. ಎಲ್ಲ ಇವಾಗ ಹೊರಟಿದ್ವಿ, ಎಲ್ಲ ಬರ್ತಿದ್ದಾರೆ ನೋಡಿ. ಮನಿಷಾ ಇದು ಎಂಟ್ರೆನ್ಸ್ ಗೇಟು. ಸ್ವಲ್ಪ ಜನ ಆಲ್ರೆಡಿ ಮುಂದೆ ಹೋಗಿದ್ದಾರೆ, ಇನ್ನು ಸ್ವಲ್ಪ ಜನ ಹಿಂದೆ ಬರ್ತಾಯಿದ್ರು. ಇಲ್ಲಿ ಸ್ವಲ್ಪ ಗ್ರೀನರಿ ಎಲ್ಲ ಚೆನ್ನಾಗಿತ್ತು. ಒಳಗಡೆ ಇದೆ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಒಳಗಡೆ ಬಿಡ್ತಾರಂತೆ.
ಅವ್ರದ್ದು ರೂಮ್ಸು, ಅಲ್ಲಿರೋ ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ದು ರೂಮ್ಸ್ ಅವೆಲ್ಲ. ಫುಲ್ಲು ಈ ಪ್ಲೇಸ್ ಆಲ್ಮೋಸ್ಟ್ ಒಂದು ಊರಿನಷ್ಟು ಜಾಗದಲ್ಲೆಲ್ಲ ಬರೀ ಇರೋದೆಲ್ಲ ಟಿಬೇಟಿಯನ್ಸ್ ಅಂತೆ. ರೆಡ್ ಆ್ಯಂಡ್ ಎಲ್ಲೋನೇ ಆಲ್ಮೋಸ್ಟ್ ಕಲರ್ ಅವ್ರದ್ದು, ಆರೆಂಜ್, ರೆಡ್, ಎಲ್ಲೋ. ಇದು ದೇವಸ್ಥಾನದ ಒಳಗಡೆ ಎಂಟ್ರೆನ್ಸು. ಸ್ವಲ್ಪ ಜನ ಮಾತ್ರ ಸ್ಟೂಡೆಂಟ್ಸ್ ಇದ್ದರು, ಇನ್ನು ಸ್ವಲ್ಪ ಜನ ಎಲ್ಲ ಇರಲಿಲ್ಲ. ಬುದ್ಧ ಎಲ್ಲ ಒಂದು ಗ್ರೂಪ್ ತಗೊಳ್ಳಿ, ಚೆನ್ನಾಗಿದೆ. ಇಲ್ಲಿ ಎಲ್ಲ ಒಂದು ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ಒಂದು ನಿಮಿಷ. ತಗೊಂಡು ಇಲ್ಲಿ ನೋಟ್ನೆಲ್ಲ ಯಾವ ಥರ ರೋಲ್ ಮಾಡಿ ಸ್ಟಿಕ್ ಮಾಡಿದ್ದಾರೆ. ಎಷ್ಟೋ ಜನ ಫೋನ್ ನೋಡ್ತಾ ಆರಾಮಾಗಿ ಕೂತಿದ್ರು. ನೋಟೆಲ್ಲ ನೋಡಿ ಯಾವ ಥರ ಡಿಸೈನ್ ಮಾಡಿ ಇಟ್ಟಿದ್ದಾರೆ ಅಂತ. ನಮ್ಮದು ತಾಳೇಕರಿ ಗ್ರಂಥಗಳ ಥರ, ಅವ್ರದ್ದು ಅದೇ ಥರದ್ದು ಯಾವುದೋ ಬುಕ್ಕು. ಅದನ್ನೆಲ್ಲ ಒಬ್ಬರು ಹೇಳ್ಕೊಡ್ತಿದ್ರು, ಒಬ್ಬರು ಓದ್ತಾಯಿದ್ರು. ಅವರು ಇದನ್ನ ಮುಗಿಸ್ಕೊಂಡು ಹೊರಡಬೇಕಾದ್ರೆ ಈ ಥರ ನಮಸ್ಕಾರ ಮಾಡಿ ಹೋಗ್ತಾರೆ. ನಾವು ಒಂದು ಸಲನೇ ಕಾಲಿಗೆ ಬಿದ್ದು ಕೆಳಗೆ ಬಗ್ಗಲ್ಲ. ಪಾಪ ಇವರು ಎಷ್ಟು ಸಲ ನೋಡಿ ಕೆಳಗೆ ಬಗ್ಗಿ ಎದ್ದೇಳ್ತಾರೆ. ಇದು ಹಾಗೆ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡು ನೀರು ಕುಡಿತಾ ಇದ್ವಿ. ಎಲ್ಲ ಪಾಪುಗಳು ಇಬ್ಬರು ಎಲ್ಲ ಆಟ ಆಡ್ತಿದ್ರು. ಅವ್ರದ್ದೊಂದಷ್ಟು ಫೋಟೋಸ್ ತಕ್ಕೊಂಡು
ನನ್ನ ಮಗಂಗಂತೂ ಒಂದು ತಂಗಿ ಕಣ್ಣೇ ಎಳಿತಾನೆ ಇರ್ತಾನೆ, ಹೋಗೋಗ ಕಣ್ಣಿಗೆ ಕೈ ಇಕ್ತಾನೆ. ಅವ್ನ ತೊಡೆ ಮೇಲೂ ಯಾರು ಕೂತ್ಕೋಬಾರ್ದು, ಅವ್ನಿಗಿಷ್ಟ ಆಗಲ್ಲ. ಅವ್ನಿಗೊಳ್ಳೆ ಪಾಪು, ಒಳ್ಳೆ ಗೊಂಬೆ ಅಂದ್ಕೊಂಡು ಹೋಗೋಗಲ್ಲಿ ಹಂಗೆ ಜುಟ್ಟು ಎಳಿಯೋದು, ಕಣ್ಣಿಗೆ ಕೈ ಇಕ್ಕೋದೇ ಮಾಡ್ತಿರ್ತಾನೆ. ತೀಟೆ ಜಾಸ್ತಿ ಅವನು. ಜುಟ್ಟು ಎಳಿತಾ ಅವಳು ಗೊಂಬೆ ಥರ ಏನೂ ಗೊತ್ತಾಗದೆ ಕೂತಿರ್ತಾಳೆ. ಅವ್ರು 30 ತೀಟೆ ನೋಡ್ಕೊ ಕೂತಿದ್ವಿ ಸ್ವಲ್ಪ ಹೊತ್ತು. ಅಲ್ಲಿ ಹೆಂಗೆ ಜುಟ್ಟು ಎಳಿತಿದ್ದಾನೆ ಮೆತ್ತಗೆ ಮಾತಾಡ್ತಿದ್ರೆ, ಕೈ ಹಿಡ್ಕೊಂಡು. ಹಾಂ, ಅವನ ತಕ್ಕಂಗೆ ಅವ್ರ ಅಕ್ಕ ಶಿರೀಷ ಕೂಡ ಹಂಗೆ. ಎಲ್ಲ ಅಲ್ಲೇ ಸ್ವಲ್ಪ ನೀರಿತ್ತು, ನೀರಿನಲ್ಲಿ ಇತ್ತೆಲ್ಲ ನೀರು ಕುಡ್ಕೊಂಡು ಫೋಟೋಸು ವೀಡಿಯೋಸ್ ಎಲ್ಲ ತಕ್ಕೊಂಡು ಪಾಪು ಜೊತೆ ಎಲ್ಲ ಕೂತಿದ್ವಿ ಸ್ವಲ್ಪ ಹೊತ್ತು. ಆ ನಾಯಿ ಒಳ್ಳೆ ನರಿ ಥರ ಇದೆ, ಅದಕ್ಕೆ ಕ್ಯಾಟ್ ಐಸ್ ಬೇರೆ. ಎಷ್ಟು ಭಯ ಆಗ್ತಿತ್ತು ಅಂದರೆ ಅದು ನೋಡಿದ್ರೆ ಎಷ್ಟೋ ಜನಕ್ಕೆ. ಅವ್ನು ಮೆಟ್ಲು ಇಳಿಯೋಕ್ಕೆ ಟ್ರೈ ಮಾಡ್ತಿದ್ದಾನೆ. ಮನೇಲಿ ಮಂಚ ಇಳಿತಾರಲ್ಲ ಆ ಥರ ಇಳ್ಕೊಳಕ್ಕೆ ಟ್ರೈ ಮಾಡ್ತವನೆ. ಒಂದು ಇಳಿದು ಕೂಡ ಅವನು ಕೆಳಗಡೆ ಸಮ ಇದೆ ಅಂದ್ಕೊಂಡ, ಬಿದ್ದೇ ಹೋಗ್ತಿದ್ದ. ಅಷ್ಟೊತ್ತಿಗೆ ಅವ್ರ ಮಾವ ಬಂದು ಹಿಡ್ದ. ಅದೆಲ್ಲ ನೋಡ್ಕೊಂಡು ಈಗ ಹೊರಟಿದ್ದೀವಿ ಇಲ್ಲಿಂದ. ಈಗ ತಾನೇ ಮನೆಗೆ ಬಂದ್ವಿ. ಈಗ ಟೈಮು ಒಂದು 7:15 8 ಆಗಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪಾಪು ಅವ್ರ ಮಾಮನ ಜೊತೆ ಕೂಡ ಆಟಾಡ್ತಿದ್ದ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ನಮ್ಮ ಚಾನಲ್ನ. ಪಾಪು ಕಿರ್ಚಾಟಕ್ಕೆ ನಾನು ಮಾತಾಡಿರೋದು ಓಕೆ, ಟಾಟಾ, ಬಾಯ್ ಬಾಯ್.